ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗಿ ಜೊತೆಗೆ ನಿಂತ್ಕೋಬೇಕು. ಅದನ್ನ ಇಲ್ದಲೆ ಪ್ರತಿ ಸರಿ ಅದನ್ನ ಬೇರೆ ಕಡೆಗೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದು ಅದರಲ್ಲಿ ಏನೂ ಅರ್ಥ ಇಲ್ಲ. ಆ್ಯಂಡ್ ಇದ್ಯಾವುದು ನಾನು ಕಂಪ್ಲೇಂಟು ಮಾಡ್ತಾ ಇಲ್ಲ. ನನಗೆ ಏನೂ ಆಗಬೇಕಾಗಿಲ್ಲ, ಇದರಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ಆ್ಯಕ್ಟರ್ ಆಗಿ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ಕೆಲಸ. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗಬೇಕು. ಇನ್ನು ಉಳಿದಿದ್ದು ಎಲ್ಲದು ನನಗೆ ಎಕ್ಸ್ಟ್ರಾ. ಅದು ನನಗೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಅದು ನನಗೆ ಎಕ್ಸ್ಟ್ರಾ. ಅದನ್ನು ಉಳಿದಿದ್ದೆಲ್ಲ ಮಾಡ್ತಿರೋದು ಟ್ರೈಯಿಂಗ್ ಟು ಕಾಂಟ್ರಿಬ್ಯೂಟ್. ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅದನ್ನು ಬೇರೆ ಬೇರೆ ಕಡೆ ತಿರುಗಿಸೋದಿದೆಯಲ್ಲ, ಅದು ಯಾರನ್ನೂ ಎಲ್ಲಿಗೂ ಕರ್ಕೊಂಡೋಗಲ್ಲ. ಆ್ಯಂಡ್ ನಾಟ್ ದಟ್ ಈಸಿ. ನಾವು ಈಗ ಪ್ರತಿ ಸರಿ ನಾವು ಈಗ ಒಬ್ಬೊಬ್ಬನೇ ಹೊಡೆದಾಡ್ತಾ ಇರ್ತೀನಿ. ಈ ಸರಿ ನನ್ನ ಫ್ರೆಂಡ್ ಹರ್ಷ ಬಂದಿಯಾನೆ ಜೊತೆಗೆ ಪ್ರೊಡಕ್ಷನ್ಗೆ. ಸೊ ಅಷ್ಟು ಪ್ರತಿ ಸರಿನೂ ದುಡ್ಡು ಹಂಚ್ಕೊಂಡು ಬಂದು ಏನೋ ಒಂದು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸೊ ಒಳ್ಳೆ ಸಿನಿಮಾಗಳು ಮಾಡಿದಾಗ, ಅದಕ್ಕೆ ಒಂದೊಳ್ಳೆ ಒಪಿನಿಯನ್ಗಳು ಬರ್ತಿದ್ದಾಗ ಅದನ್ನ ಸರ್ಕ್ಯುಲೇಟ್ ಮಾಡಬೇಕು ಅಲ್ವಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬಾರದು. ಈ ಸರಿ ಅಷ್ಟೇ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಾಸು ಸಿನಿಮಾಗೆ ನುಗ್ಗಿದ್ದಾಗ ಇದು ಯಾವುದು ಮ್ಯಾಟ್ರೇ ಆಗಿರಲಿಲ್ಲ. ಯಾಕೆಂದರೆ ಇದೇ ನನ್ನ ಬಡವರ ರಾಸ್ಕಲ್ ಸಿನಿಮಾ ಬಹಳ ಚೆನ್ನಾಗಿ ಆಗಬೇಕಾದ್ರೆ ಟ್ವಿಟರಲ್ಲಿ ಇದು ಏನು ಮಾಮೂಲಿ ಅದೇ ರೆಗ್ಯುಲರ್ ಸಿನಿಮಾ ಅಂತ ನಡೀತಾ ಇತ್ತು. ಬಟ್ ಕನ್ನಡದ ಕುಟುಂಬಗಳು ಸಿನಿಮಾನ ಸೆಲೆಬ್ರೇಟ್ ಮಾಡೋದು, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದು, OTT ಸೆಲೆಬ್ರೇಟ್ ಮಾಡೋದು, ಟಿವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ ಬಡವರ ರಾಸ್ಕಲ್, ಮನೆಗೆ ತಲುಪಿರೋ ಸಿನಿಮಾ. ಇದೇ ಎಡ್ ಬುಷ್ ಎಷ್ಟೇ ದೊಡ್ಡ ಕಾಂಟ್ರವರ್ಸಿ ಆದ್ರೂ ಥಿಯೇಟ್ರಲ್ಲಿ ಬಹಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋರು ನಮ್ಮ ಮಾಸುಡೋರು. ಟಗರು ಪಲ್ಯಾಗೂ ಅಷ್ಟೇ, ಇದರಲ್ಲಿ ಏನು ಕಾಮಿಡಿ ಇದೆ ಅಂತಾನೆ ಹಾಕೊಂಡು ಬರಿತಾ ಇದ್ರು. ಐ ಡೋಂಟ್ ನೋ, ಅದು ನನಗೇನು ಡಿಫ್ರೆನ್ಸೇ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಮಾಸ್ ಆಡಿಯನ್ಸ್ ಅಂತ ಏನು ಕರಿತೀವಲ್ಲ ನಮ್ಮ ಜನ, ಅವ್ರು ನುಗ್ಗಿ ಸಿನಿಮಾ ನೋಡ್ತಾ ಇದ್ರು. ಮದರ್ ಪ್ರಾಮಿಸಲ್ಲೂ ಅಷ್ಟೇ ನನಗೇನು ಡಿಫ್ರೆನ್ಸ್ ಆಗಲ್ಲ. ಯಾಕೆಂದರೆ ಇಲ್ಲಿ ದೇರ್ ಇಸ್ ಅನದರ್ ಕ್ಲಾಸ್. ಅವರು ಬಂದು ಸಿನಿಮಾ ನೋಡ್ತಿದ್ದಾರೆ. ಅಂದರೆ ಈ ಸಿನಿಮಾ ನೋಡ್ತಿರೋದು ಅಂದರೆ ಇದು ಹೊಸಬ್ರು ಇವರು. ಅಂದರೆ ಹೇಳ್ತಿರೋದು ಈ ಮಲ್ಟಿಪ್ಲೆಕ್ಸಲ್ಲಿ ಇದರಲ್ಲಿ ಎಲ್ಲ ಬಂದು ಸಿನಿಮಾ ನೋಡ್ತಿರೋರು. ನನಗದು ಬಹಳ ಖುಷಿ ಇದೆ. ಬಟ್ ಏನು ಅಂದರೆ ಇದು ಅಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅದು ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ಅವ್ರಿಗೆಲ್ಲ ಸೊಪ್ಪಕ್ಕೆ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಿದ್ದೀವಿ ಸಿನಿಮಾನ. ನಿಮಗೆ ಈ ಸಿನಿಮಾದಲ್ಲಿ ಏನಾದರೂ ಲಾಸ್ ಅಂತ ಏನಾದ್ರು ಆದರೆ ನನಗೆ ರೆಮ್ಯುನರೇಷನ್ ಸಿಗಲ್ಲ, ಅದು ಲಾಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಲಾಸ್ ಆಗಲ್ಲ. ಯಾಕೆಂದರೆ ನಾವು ಟೀಮ್ ಕಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಆ್ಯಂಡ್ ನಾನೇನೋ ತಗೊಳ್ದಲ್ಲೇ ಮಾಡಿದ್ದೀನಿ. ಅಂದರೆ ಸುಸ್ತಾಗುತ್ತೆ ಪ್ರೇಕ್ಷಕರಿಗೆ ಸಿನಿಮಾ ತಲುಪ್ಸೋಕ್ಕೆ. ಇನ್ನೊಂದು ಮತ್ತೊಂದೆಲ್ಲ ಎಷ್ಟು ಜನ ಸೇರಿಕೊಂಡು ಎಲ್ಲ ಮಾಡಿರ್ತೀವಲ್ವಾ, ನೀವೆಲ್ಲ ಇನ್ವಾಲ್ವ್ ಆಗಿರ್ತೀರ. ಇದು ಅಷ್ಟು ದುಡ್ಡು ಇನ್ವಾಲ್ವ್ ಆಗಿರುತ್ತೆ. ನಿಮ್ಗದು ಪದೇ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದರೆ ಸುಸ್ತಾಗುತ್ತೆ. ಆ್ಯಂಡ್ ನನಗೂ ನನ್ನೊಂದು ಪರ್ಸ್ನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನಸುಗಳಿದೆ ನಟನಾಗಿ. ಸೊ ಅದ್ರ ಕಡೆಗೆ ನಾನು ಫೋಕಸ್ ಮಾಡಬೇಕಲ್ವ. ನಾನು ಎಲ್ಲೋ ಒಂದು ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನು ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ತುಂಬ ತಮಾಷೆಗೆ ಹೇಳಬೇಕು ಅಂದರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ಕೆ ಬೇರೆ ಯಾರೋ ಬಂದು ಬಿಲ್ ಕಟ್ಟೋಂಥ ಪರಿಸ್ಥಿತಿ ಬರಬಾರ್ದಲ್ಲ. ಭಾಳ ಖುಷಿಯಾಗಿ ಬದುಕಿ, ತುಂಬ ಅದ್ಭುತವಾಗಿ ಬದುಕಿ ಚೆನ್ನಾಗಿ ಅಷ್ಟು ಶಕ್ತಿ ಅಂತ ಭಗವಂತ ಕೊಟ್ಟಿದ್ದಾನೆ. ಅದರಿಂದ ಏನು ಆಗಲ್ಲ. ಅಂದರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ಟರೆ ನಮ್ಗೆ ಯಾರಿಗೂ ಏನೂ ಡಿಫ್ರೆನ್ಸ್ ಆಗಲ್ಲ. ನಾವು ಭಾಳ ಎಂಜಾಯ್ ಮಾಡ್ತೀವಿ. ಈಗೆಲ್ಲ ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗೆ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗೆ ಮಾಡ್ಸೋಕ್ಕಾಗುತ್ತೆ? ಈಗ ಎವ್ರಿವನ್ ಎಲ್ಲರದ್ದು ಅವ್ರವ್ರದ್ದೇ ಮೊಬೈಲ್ ಇರುತ್ತೆ, ಅವ್ರವ್ರದ್ದೇ ಚಾನಲ್ ಇರುತ್ತೆ, ಅವ್ರವ್ರದ್ದೇ ಪೇಜ್ಗಳಿರುತ್ತೆ. ಈಗ ಯಾವುದೋ ಒಂದು ನೋಡಿದೆ, ಈಗ ರೆಗ್ಯುಲರಾಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜು ಅವನು ಇಡೀ ಜೀವನ ಅವನು ಬರೀ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಅದೇನೋ ಕೆಟ್ಟದಾಗಿ ಮಾಡಿ ಹಾಕ್ಕೊಂಡಿದ್ದ. ಅವ್ನಿಗೇನು ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ. ಆಯಿತಾ, ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಬದುಕಲ್ಲಿ ಪಾಪ ದೆರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನು ತುಂಬಿಕೊಂಡಿರುತ್ತೆ ಅಂದರೆ ಅವ್ರದ್ದು IQನೇ ಎಷ್ಟು, ಅವ್ನ ಎಜುಕೇಷನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದರೆ
ಯಾರೇನು ಮಾಡೋಕ್ಕಾಗುತ್ತೆ? ಇಟ್ಸ್ ಅಂದರೆ ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲಲ್ವ. ಯಾರು ಬೇಕಾದರೂ ಒಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗೆ ಬೇಕಾದರೂ ಸಿನಿಮಾ ಮಾಡ್ಬೋದು, ಯಾರನ್ನು ಬೇಕಾದರೂ ಕರೆದು ಹೆಂಗೆ ಬೇಕಾದರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನು ನಾವು ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದರೆ ಆಲ್ಮೋಸ್ಟ್ ನಾನು ಭಾಳ ಸೈಲೆಂಟ್ ಆಗಿದೆ. ಅಂದರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರಲಿ, ಹೆಗ್ಗಣ ಮುದ್ದು ಇರಲಿ, ಅಥವಾ ನಾನು ಆ್ಯಕ್ಟರ್ ಆಗಿ ಅಣ್ಣ ಫ್ರಮ್ ಅಂದರೆ ಬರೀ ಕೆಲಸ ಮಾಡ್ತಾ ಇದ್ದೆ ಬಿಟ್ಟರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರಲಿಲ್ಲ. ಆ್ಯಂಡ್ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಲೇ ಸುಮ್ಮನಿದ್ದಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದೊಂದು ಒಳ್ಳೆ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಕಲಾವಿದರ ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನು ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವು ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ಮ PR ಅವ್ರು ಎಜುಕೇಟ್ ಮಾಡಬೇಕು. ಪ್ರೊಡಕ್ಷನ್ ಹೌಸಸ್ಗಳೇ ಹೇಳ್ತಿರೋದಂತೆ ಈ ಥರ ಎಲ್ಲ ನಮಗೆ ಬೇಕು, ಕಾರಿಂದ ಇಳಿಯೋದು, ಕಾರಿಂದ ಹೋಗೋದು, ಅವ್ರವ್ರು ಏನೇನು ಹಾಕೊಂಡ್ಬಂದಿದ್ದಾರೆ, ಹೆಣ್ಮಕ್ಳು ಯಾವ ಬಟ್ಟೆಗಳು ಹಾಕೊಂಡ್ಬಂದಿದ್ದಾರೆ, ಇಲ್ಲಿ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆ ಅವರು ಇದಾರೇನೋ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಸೊ ಅವ್ರುಗಳಿಂದ ಈ ಥರದ್ದೊಂದು ಇದು ಸ್ಟಾರ್ಟ್ ಆಗಿದೆಯಾ ಅಂತ, ಅವರು ಯಾರನ್ನು ಬೆಳೆಸ್ತಿದಾರೋ ಅವರೇ ಅವ್ರಿಗೆ ಮುಳುವಾಗ್ತಿದಾರ ಅಂತ ಅದು ಅವರೇ ಡಿಸಿಷನ್ ಮಾಡ್ಬೇಕು. ಸಿ ವಿ ಶುಡ್ ಸೆಲ್ ಅವರ್ ಸಿನಿಮಾ. ನಮ್ಮ ಕಥೆ ನಾವು ಏನು ಮಾಡಿದೀವಲ್ಲ ಅದನ್ನು ನಾವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು. ಬಿಟ್ಟರೆ ಆ ಸಿನಿಮಾ ಸುತ್ತ ಆಗೋ ಕಾಂಟ್ರವರ್ಸಿಗಳು ಅಥವಾ ಸಿನಿಮಾ ಸುತ್ತ ಯಾರೇನು ಬಟ್ಟೆ ಹಾಕೋ ಬಂದಿದ್ದಾರೆ, ಯಾರು ಎಲ್ಲಿ ಹೆಂಗಿದ್ದಾರೆ, ಆ ಥರದ್ದು ಯಾವುದು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರಲ್ಲ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು. ಪ್ರೇಕ್ಷಕರು ಥಿಯೇಟ್ರಿಗೆ ಬರಬೇಕು ಅಂದರೆ ಸಿನಿಮಾದಲ್ಲಿರೋ ವಿಷಯಗಳನ್ನಷ್ಟೇ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತಲುಪಿಸಿದ್ರೆ ಮಾತ್ರ ಅವ್ರು ಬರೋದು. ನಾವು ಬೇರೆ ಯಾವುದೇ ಅದ್ರ ಸುತ್ತ ಏನೇ ಮಾಡಿದ್ರು ಅವರು ಅದು ಬರಲ್ಲ. ಅದು ಭಾಳ ಈಗ ಒಂದು ಸಿನಿಮಾ ಮಾರ್ಕೆಟಿಂಗ್, ಮದರ್ ಪ್ರಾಮಿಸ್ ಥರದ ಸಿನಿಮಾ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ನಾನು ಬಂದ್ಬಿಟ್ಟು ಸ್ಕಿಟ್ಗಳು, ರೀಲ್ಸ್ಗಳು ಅಲ್ಲೆಲ್ಲ ನಾನು ಕೂತ್ಕೊಂಡು ಕಾಮಿಡಿ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ನಾನೊಂದು ಸೀರಿಯಸ್ ಸಿನಿಮಾ ಮಾಡ್ಬಿಟ್ಟು ಮದರ್ ಪ್ರಾಮಿಸ್ ಸಿನಿಮಾ ಥರ ಎಲ್ಲೋ ರೀಲ್ಸಲ್ಲಿ ಕೂತ್ಕೊಂಡು ನಾನು ಕಾಮಿಡಿ ಮಾಡೋಕ್ಕಾಗಲ್ಲ. ಅದನ್ನು ಪ್ರಮೋಟ್ ಮಾಡೋ ರೀತಿ, ಅದನ್ನು ತಲುಪಿಸೋ ರೀತಿ ಬೇರೆ ಇರುತ್ತೆ. ಸೊ ಬೇರೆ ಆ ಥರದ ವಿಷಯಗಳಿಂದ ತಲುಪ್ಸೋಕ್ಕಾಗಲ್ಲ ಸಿನಿಮಾನ. ಧನು ಸರ್, ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ ನೋಡಾದ್ಮೇಲೆ ಅದ್ರಲ್ಲಿ ಒಂದು ಒಳ ಅರ್ಥನೂ ಕಾಣಿಸುತ್ತೆ. ಅಂದ್ರೆ ಈ ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ ಅಂತ. ನಾನು ನೇರವಾಗೇ ಕೇಳ್ತೀನಿ, ಡಾಲಿಯವರ ವಿರುದ್ಧ ಏನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾಂಗ್ ವರ್ಕ್ ಮಾಡ್ತಾ ಇದೆಯಾ, ಅಥವಾ ಒಳ್ಳೊಳ್ಳೆ ಸಿನಿಮಾಗಳ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳ ಮೇಲೂ ಒಂದು ವರ್ಕ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಏನಾದರೂ, ಗ್ರೂಪಿಸಮ್ ಏನಾದರೂ ಇದೆಯಾ ಅಂತ? ಐ ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಭಾಳ ಆರ್ಟ್ಫುಲ್ಲಾಗಿ ಎಲ್ರಿಗೂ ವಿಶ್ ಮಾಡ್ತೀನಿ. ಎಲ್ಲರೂ ಭಾಳ ಚೆನ್ನಾಗಿ ತಪ್ಕೋತೀನಿ. ನನಗೆ ಯಾರದೇ ಸಿನಿಮಾ ಇಷ್ಟ ಆದರೂ ನಾನು ಭಾಳ ಖುಷಿಪಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಅದು ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತಲ್ವಾ ನಾನು ಯಾರ ಜೊತೆ ಓಡಾಡ್ತಾ ಇದ್ದೀನಿ, ಯಾಕೆ ಓಡಾಡ್ತಾ ಇದ್ದೀನಿ ಅಂತ. ಇಲ್ಲಾಂದರೆ ನಿಮಗೂ ಮಜಾ ಕೊಡಲ್ಲ, ನಮಗೂ ಮಜಾ ಕೊಡಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಅದು ಅವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಅದೇನು ಗೊತ್ತಾ, ಆ ಸ್ಟೇಟ್ಮೆಂಟ್ ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಸಿ ಅದು ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್, ಆಯಿತಾ? ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಅದು ಯಾರೇ ಆದ್ರೂ ಇಲ್ದವರು ಬೆಳಿಬೇಕು ಅನ್ನೋದು, ಅದು ಪದೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅನ್ನೋದೇ ಇವತ್ತಿನ ದೊಡ್ಡ ದುರಂತ. ಅದನ್ನೇನು ನನಗೇನೋ ಆಗಬೇಕಾಗಿಲ್ಲ ಅದರಿಂದ, ಅಥವಾ ಅದರಿಂದ ನಾನು ಉಪಯೋಗ ಪಡ್ಕೊಂಡೇನೋ ಆಗಬೇಕಾಗಿಲ್ಲ. ನಾವು ಕೆಲಸ ಮಾಡ್ಕೊಂಡು ಬಂದಿರೋದು, ಯಾವುದೋ ಸ್ಟೇಟ್ಮೆಂಟಿಂದ ನಾನು ಇಲ್ಲಿವರೆಗೂ ಬಂದು ಕೂತಿಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೇ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ, ನಿಮಗೆ ಖ್ಯಾತೆ ತೆಗಿಬೇಕು ಅಂದರೆ ಎಲ್ಲಿಂದ ಹೆಂಗೆ ಬೇಕಾದ್ರೂ ಖ್ಯಾತೆ ತಗೊಂಡ್ಬರ್ಬೋದು. ಆ್ಯಂಡ್ ಅದಕ್ಕೇ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದು. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದರೆ ನೀವು ಏನು ಹೇಳಿದ್ರು ಅದನ್ನು ಹೆಂಗೆ ಬೇಕಾದರೂ ಅದನ್ನು ಈಗ ಇಷ್ಟೆಲ್ಲ ಮಾತಾಡಿದೀವಲ್ವಾ, ಇದರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು, ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದರಲ್ಲಿ ಕರೆಕ್ಟಾಗಿ ಯಾವುದೋ ಒಂದು ಬೇರೆ ಅರ್ಥ ಬರೋಂಗೆ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ತಾ ಅಂದರೆ ಅಲ್ಲಿ ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಆ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ಹಾಕ್ಕೊಂಡು ಇದು ಮಾಡಿ ಹಂಗೆ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆ್ಯಕ್ಚುಲಿ ಎಡ್ಬುಸ್ ಟೈಮಲ್ಲೆಲ್ಲ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಈಗ ಇದನ್ನ ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು ತಗೊಂಡು ಓಪನ್ ಮಾಡ್ಕೊಬಿಟ್ಟಿರ್ತಾರೆ. ಮೊನ್ನೆ ಅದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾನೆ. ಅದೇನು ಪ್ರೋಗ್ರಾಮಿಂಗೋ ಏನೋ.
ಟಕ 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 ಅಂತ ಏನ್ ಮಾಡಕ್ಕಾಗತ್ತದು? ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡಿರುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ನಾವು ಅಂದ್ರೆ ಯಾವಾಗ ಈಗ ಕುತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡುವಂತದ್ದಿತ್ತು ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂತದ್ದು. ಸೊ ಓಕೆ, ಅದು ಅಂದ್ರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರಾ, ಸ್ಟ್ರೇಟ್ ಆಗಿ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟ್ ಒಂದು ಯಾವಾಗ್ಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನ ಹೇಳಿದ್ರು. ಆಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮ್ಗೆ ಹಿಂಗಾಯ್ತಲ್ಲ ಏನನ್ಸುತ್ತೆ ಅಂದ್ರೆ, ಯಾವ ಕಲಾವಿದನು ಸಡನ್ ಆಗಿ ಏನೋ ಆನ್ಸರ್ ಮಾಡಕ್ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ, ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ, ಈಗ ನಂದು ಕೋಟಿ ರಿಲೀಸ್ ಇದೆ ಆಯಿತಾ, ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ, ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡು ಎಲ್ಲ ಇದೆ ನನಗೂ ಪೂರ್ಣಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆ ಆಗಿದೆಯೋ, ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರಾಗಲ್ವಾ? ಆಗತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗತ್ತೆ ತಾನೆ, ದುಃಖ ಆಗತ್ತೆ ತಾನೆ, ಯಾಕೊಂಡೇ ಬರ್ಬೇಕು ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಇದೂ ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನ ಮತ್ತೆ ಇಟ್ಕೊಂಡು ಇಲ್ಲ ಇವಾಗ ಏನೋ ಇವರು ಅಪೀಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ನೋ, ಇಲ್ಲ. ನಮಗೆ ಪರ್ಸನಲ್ ಆಗಿ ನಮ್ಗೇನು ಎಮೋಷನ್ ಇರುತ್ತೆ, ನಮ್ಗೇನು ಸಂಬಂಧಗಳಿರುತ್ತೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದನಿಗೂ ಏನು ಸಂಬಂಧ ಇರುತ್ತಲ್ಲ, ಹಂಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವರೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗೆ ಕೋಪ ಬಂದಿರಿ, ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆಸ್ ಎ ಇಂಡಸ್ಟ್ರಿ ಅದನ್ನ ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು, ನೀವು ನೇರವಾಗಿ ಏನಾದ್ರು ಹೇಳ್ಬೋದಾ? ಅಲ್ಲ, ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನ ತುಂಬಾ ಸರಿ ಎಲ್ರಿಗೂ ಅದನ್ನ ಹೆಂಗೆ ಹೇಳೋದು, ಅದನ್ನ ವಿಟ್ನೆಸ್ ಮಾಡಿದಾರಲ್ವಾ. ನಾ ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್, ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಂಗೆ ಆಗಬೇಕು. ಯಾರು ಏನು ಚೇಂಜ್ ಮಾಡೋಕ್ಕಾಗಲ್ಲ, ಯಾರು ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗುತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ.